ಬಂದ್ಲ ಭಾಗ್ಯ? ಇನ್ನೂ ಇಲ್ಲ ಕಣ್ರಿ, ಬತಾವ್ರಂತೆ. ಫೋನ್ ಮಾಡಿದೆ, ಇಲ್ಲೇ ಎಲ್ಲೋ ಬತಾವ್ರಂತೆ. ಆಲೇ 1 ಗಂಟೆ ಹತ್ರ ಆಗಕ್ಕೆ ಬಂದದೆ, ಇನ್ನೂ ಬಂದಿಲ್ವಲ್ಲೇ ಇವಳು? ಅಲ್ಲ ಕಣ್ಮಾರಾಯ, ಹಂಗೆ ಬಂದ್ಬಿಡಕ್ಕದ ಅವಳು? ಅವಯ್ಯಂಗೆ ಅವಮ್ಮಂಗೆ ಅಡುಗೆ ಮಾಡಿ ಗಿಡ್ಗೆ ಮಾಡಿ ಬರಬಾರ್ದಾ? ಭಾರಿ ಹಿಂಸೆ ಕಣಮಿ ನಮ್ಮ ಹೆಣ್ಗೆ, ಭಾರಿ ಹಿಂಸೆ. ನಾವೂ ಮದುವೆ ಮಾಡಬೇಕಾದ್ರೆ ಸರಿಯಾದ ಮನೆಗೆ ಮಾಡಲಿಲ್ಲ ಕಂದ್ಬಿಡು, ಸರಿಯಾದ ಮನೆಗೆ ಮಾಡಲಿಲ್ಲಕಂತೆ. ಏನು ಅಡುಗೆ ಮಾಡಿದೀಯಮ್ಮಿ? ರೀ ಹೋಗ್ಬಿಟ್ಟು ಒಂದು 2 kg ಕೋಳಿನಾದ್ರೂ ಕಟ್ ಮಾಡಿಸ್ಕೊಬರೋಗ್ರಿ, ಮಾಡದ? ನನ್ನ ಹತ್ರ ಯಾವುದು ಕಾಸಿಲ್ಲ ಕಣಮಿ, ರಾಮಂಗಾದ್ರೂ ಹೇಳುವೆ ತರನಲ್ಲ. ತರೋಗ್ ಮಾರಾಯ, ಹೋಗಿರೋದ್ರಲ್ಲಿ ತರೋಗು. ಯಾಕೆ ಹಿಂಗೆ ಆಡ್ತಿ? ಸತ್ತಾಗ ಒತ್ಕೊ ಹೋಯ್ತೀವ? ಅಲ್ಲಿ ನೋಡು, ಬೆಂಗಳೂರಲ್ಲಿ 11 ಜನ ಸತ್ತೋಗಿಲ್ವಾ? ಚಿಕ್ಕ ಚಿಕ್ಕ ಮಕ್ಕಳಯ್ಯ. ಅಯ್ಯೋ, 11 ಮಕ್ಕಳು ಸತ್ತಾಗೋವಲ್ಲಮ್ಮಿ. ಅವ್ರ ಅಪ್ಪ ಅಮ್ಮ ಹೆಂಗೆ ತಡ್ಕೊತಾ ಇರ್ಬೇಕಮ್ಮಿ? ನಮಗೆ ಇಷ್ಟೊಂದು ಹೊಟ್ಟೆ ಉರಿತೈತಲ್ಲ. ನನಗಂತೂ ಭಾರಿ ಬೇಜಾರಾಯಿತು ಕಣಮಿ. ಈ ವಿಷಯ ಕೇಳ್ಬಿಟ್ಟು ಸಖತ್ ಬೇಜಾರಾಗೋಯ್ತು ಕಣಮಿ. ಅಯ್ಯೋ, ನನಗಂತೂ 11 ಜನ ಮಕ್ಕಳು ಸತ್ತೋಗಿರೋದು ಕಣ್ಣಲ್ಲಿ ನೋಡೋಕ್ಕಾಯ್ತಾ ಅಲ್ಲ ಕಣ್ರಪ್ಪ. ಸಖತ್ ಹೊಟ್ಟೆ ಉರಿತೈತೆ. ಇನ್ನು ಮುಂದೇನಾದ್ರೂ ಗಲ್ಬೆ ಹೆಚ್ಚು ಜನ ಸೇರೋದಕ್ಕೆ ಯಾರೂ ಹೋಗ್ಬೇಡಿ ಕಣ್ರಪ್ಪ. ಈಗ ನೋಡಿ, ಅವ್ರ ಅಪ್ಪ ಅಮ್ಮನ್ಗಳ ಯಾರು ಕೇಳ್ತಾವ್ರೆ? ಯಾರೇ ಸಮಾಧಾನ ಮಾಡಿದ್ರು ಅವರು ಕೇಳ್ತಾಯಿಲ್ಲ. ಅವ್ರಿಗೆ ಎಷ್ಟು ಹೊಟ್ಟೆ ಉರಿತಾ ಇರಬೇಕು? ಅವ್ರ ಕಣ್ಣಲ್ಲಿ ನೋಡೋಕ್ಕಾಯ್ತಾ ಅಲ್ಲ ಕಣ್ರಪ್ಪ. 11 ಜನ ಮಕ್ಕಳು ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ನೆಮ್ಮದಿ ಕೊಡ್ಲಪ್ಪ. ಅವ್ರ ಅಪ್ಪ ಅಮ್ಮಂಗೆ ತಡ್ಕೊಳ್ಳೋವಂಥ ಶಕ್ತಿ ಕೊಡ್ಲಪ್ಪ. ಮತ್ತು ಯಾರ್ಯಾರು ಗಾಯ ಆಗಿ ಆಸ್ಪತ್ರೆಗಳವ್ರೆ ಅವರೆಲ್ಲ ಬೇಗ ಗುಣಮುಖರಾಗ್ಲಪ್ಪ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಇನ್ನೇನು ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಲ್ವಾ? ಇನ್ನು ಯಾರಾದರೂ ಅಷ್ಟೇ, ಜೀವ ಮುಖ್ಯ ಕಣ್ರಪ್ಪ. ಜೀವ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ದಯವಿಟ್ಟು ಇನ್ನು ಯಾರೂ ಈ ಥರ ಜಾಸ್ತಿ ಜನ ಸೇರೋದಕ್ಕೆ ಗಲ್ಬೆಗಳಿಗೆ ಹೋಗಬೇಡಿ ಕಣ್ರಪ್ಪ. ನಿಮ್ಮನ್ನ ನೋಡಬೇಡಿ, ನಿಮ್ಮ ಮನೆ ನೋಡ್ರಪ್ಪ, ಮನೆಯವ್ರು ನೋಡಿ. ಓ, ಇಲ್ಲೇ ಬಂದ್ರಲ್ಲ? ಇವಾಗ ಬಂದ್ರಾ? ಉಂಕನವ, ಇವಾಗ ಬಂದು. ಅಪ್ಪ ಚೆನ್ನಾಗಿದ್ದೀಯಪ್ಪ? ಬವ್ವ, ನಮ್ದೇನು ಚಂದ, ನೀವು ಚೆನ್ನಾಗಿರಬೇಕು. ಅಲ್ಲಕನ್ ಭಾಗ್ಯ, ಒಂಚೂರು ಬೇಗನೆ ಬಿಡೋಕ್ಕಾಯ್ತಿಲ್ವ ಮನೆಯ? ಇಷ್ಟೊತ್ತು ಗಂಟ ಬರೋದು? ಸಾಕು, ನಾವೆಲ್ಲಿ ಬೇಗ ಬರೋಕ್ಕಾಯ್ತದೆ? ಎಲ್ಲರಿಗೂ ಅಡುಗೆ ಮಾಡಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಬಂದೆ. ಇನ್ನೂ ಅಮ್ಮ ಊಟಕ್ಕೆ ಬೇರೆ ಬಂದಿದ್ದಿಲ್ಲ. ಅವಳು ಎಷ್ಟು ಮುರ್ಕಾಡ್ಸೋಳೋ ಕಾಣಿ. ಓ, ಇಷ್ಟೊತ್ಗೆ ಬರೋದು ನೀವು? ಒಂಚೂರು ಬೇಗ ಬರೋಕ್ಕಾಯ್ತಿತ್ತಿಲ್ವ ಬಾಗಿನ ಕರ್ಕೊಂಡು? ಪಂಚಾಯತಿಲಿ ಒಂಚೂರು ಕೆಲಸ ಇತ್ತು, ಅದಕ್ಕೆ ಮುಗಿಸ್ಕೊಂಡು ಬರೋದು ಇಷ್ಟೊತ್ತಾಗೋಯ್ತು. ಅಯ್ಯೋ, ಕೆಲಸ ಅಲ್ವಾ? ಅಯ್ಯೋ, ಇನ್ನೇನು ಮಾಡೋಕ್ಕಾಯ್ತದೆ ಬುಡಿ ಎತ್ತಾಗೆ. ಅಲ್ಲ ಕಣಮ್ಮಿ, ಹೊರ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಕಾದ್ರೂ ಕರ್ಕೊ ಹೋಗಮ್ಮಿ. ಆಳ್ಮನೆ ಮುಂಡೆ ನಾನು ಒಳಗೆ ಕರಿತಾ ಇಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬವ್ವ ಬನ್ನಿ ಒಳಗಡಿಗೆ. ಎಲ್ಲವಾ ರಾಮಣ್ಣ ಎಲ್ಲೋಯ್ತವ? ಇಷ್ಟೊತ್ತು ಗಂಟೆ ಇಲ್ಲೇ ಇದ್ದ ಕಣ್ಮಗ, ಎಲ್ಲೋ ಊರ್ಗೀರೊಳಗೆ ಹೋಗೋನೆ ಕಂತ ತಡಿಪತ್ತಾನೆ. ಸೋಮ ಇಲ್ಲವ? ಸೋಮನೂ ಕಾಣಿಸ್ತಿಲ್ಲ. ಅಯ್ಯೋ, ಅದೊಂದು ದೊಡ್ಡ ಕತೆ ಕಣ್ ಭಾಗ್ಯ. ಅವ್ರ ಅತ್ತೆ ಮನೆಗೆ ಹೋಗೋನೆ. ಅವ್ರ ಅತ್ತೆ ಮನೆಗೆ ಹೋಗಿ ಆಳೆ 4 ದಿನ ಆಯಿತು. ಅವ್ನಿಗೇನು ಊರು ಮನೆ ಮಠ ಯಾವುದಾದ್ರ ಮೇಲೆ ಜ್ಞಾನ ಆಯ್ತಾ? ಇನ್ನೂ ಬಂದಿಲ್ಲ ಕಣ್ಮಗ. ಲೇ ಭಾಗ್ಯ, ಒಂಚೂರ ಹೊಲ್ದತ್ರ ಹೋಗ್ಬಿಟ್ಬತ್ತೀನಿ, ಅದೇನು ಮಾಡ್ತಿರು ಬಂದೆ. ಐಕ್ಳು ಎಲ್ಲೋದ್ಬವ? ಐಕ್ಳು ಕಾಣಿಸ್ತಾನೆ ಇಲ್ಲ. ಉಟ್ರೋಸಿ ಕಣವ, ನಿನ್ನ ಮಗಳು ಉಟ್ರೋಸಿ. ಅಮ್ಮ, ಅಯ್ಯೋ ನನ್ನ ಮುದ್ದು ಮಗಳೇ, ನನ್ನ ಚಿನ್ನ ಮಗಳೇ, ಯಾಕೋ ಒಂಚೂರು ಸಣ್ಣ ಆಗ್ಬಿಟ್ಟೈತಲ್ಲವ? 5 ನಿಮಿಷ ಮನೇಲಿ ಇರೋಕ್ಕಿಲ್ಲ ಕಣ್ಮಗ. ಹಿಂಗೆ ಹೊರ್ಗಡೆಗೆ ಹೋಗೋದು, ಆಟ ಆಡೋದು. ಇನ್ನೇನು ಸಣ್ಣ ಆದ್ಮೇಲೆ ಇನ್ನೇನಾಯ್ತಾಳೆ? ಬರೀ ಕುಣಿಯೋದೇ ಇದ್ರೆ. ಸುಮ್ಮನಿರಾಜಿ, ನಾನು ಆಟ ಆಡ್ನ ನೀನು ಆಟ ಆಡ್ತೀಯಾ?